ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ಕಾಂಪೆಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಾಗ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ತುಂಬಾ ಮುಖ್ಯವಾಗುತ್ತವೆ. ಏಕೆಂದರೆ ಇವುಗಳಿಂದ ನಿಮಗೆ ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ, ಪ್ರಶ್ನೆಗಳ ಮಟ್ಟ ಮತ್ತು ಪ್ರಮುಖ ವಿಷಯಗಳು ಯಾವುವು ಎಂಬುದು ಸ್ಪಷ್ಟವಾಗುತ್ತದೆ. ಇದರಿಂದ ನೀವು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರಿಸಲು ಸುಲಭವಾಗುತ್ತದೆ. ಇವತ್ತು ನಾವು ನೋಡುತ್ತಿರುವ ಪ್ರಶ್ನೆ ಪತ್ರಿಕೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನಡೆಸಲ್ಪಡುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾಯ್ ಹುದ್ದೆಗೆ ಸಂಬಂಧಿಸಿದೆ. ಈ ಹುದ್ದೆ ಅನೇಕ ಯುವಕರು ಮತ್ತು ಯುವತಿಯರ ಕನಸಿನ ಉದ್ಯೋಗವಾಗಿದೆ. ಆದ್ದರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಅರ್ಥಮಾಡಿಕೊಳ್ಳುವುದು ಪರೀಕ್ಷೆಯ ಮಾದರಿ ಮತ್ತು ಪ್ರಶ್ನೆಗಳ ಮಟ್ಟವನ್ನು ತಿಳಿದುಕೊಳ್ಳಲು ಬಹಳ ಉಪಯುಕ್ತ. ಬನ್ನಿ, ಈಗ ನಾವು 2024ರ ಅಕ್ಟೋಬರ್ 3ರಂದು ನಡೆದ ಸಾಯ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಪೇಪರ್ 2 ಆಗಿದ್ದು, ಇದರಲ್ಲಿ ಒಟ್ಟು 100 ಪ್ರಶ್ನೆಗಳು ಕೇಳಲಾಗಿದೆ. ಪ್ರಶ್ನೆಗಳನ್ನು ನೋಡೋ ಮೊದಲು ಯಾವ ವಿಷಯಗಳಿಂದ ಎಷ್ಟು ಪ್ರಶ್ನೆಗಳು ಬಂದಿವೆ, ಯಾವ ವಿಷಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ ಎಂಬುದನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದಿಂದ ಸುಮಾರು 13 ಪ್ರಶ್ನೆಗಳು ಕೇಳಲಾಗಿದೆ. ಇದು ಈ ಪೇಪರ್ನಲ್ಲಿ ಅತ್ಯಧಿಕ ತೂಕ ಹೊಂದಿರುವ ವಿಷಯವಾಗಿದೆ. ಇತಿಹಾಸ ವಿಷಯದಿಂದ 10 ಪ್ರಶ್ನೆಗಳು ಕೇಳಲಾಗಿದೆ. ಅದೇ ರೀತಿ ಗಣಿತ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವಿಷಯದಿಂದ ಕೂಡ 10 ಪ್ರಶ್ನೆಗಳು ಬಂದಿವೆ. ಭಾರತೀಯ ಸಂವಿಧಾನ ವಿಷಯದಿಂದ 9 ಪ್ರಶ್ನೆಗಳು ಕೇಳಲಾಗಿದೆ. ಪ್ರಚಲಿತ ಘಟನೆಗಳು ವಿಷಯದಿಂದ ಸುಮಾರು 8 ಪ್ರಶ್ನೆಗಳು ಬಂದಿವೆ. ರೀಸನಿಂಗ್ ವಿಷಯದಿಂದ 7 ಪ್ರಶ್ನೆಗಳು ಕೇಳಲಾಗಿದೆ. ಹೀಗೆ ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಕಲಾ ಮತ್ತು ಸಂಸ್ಕೃತಿ, ಕರ್ನಾಟಕ ಸಾಮಾನ್ಯ ಜ್ಞಾನ ಮತ್ತು ಕಂಪ್ಯೂಟರ್, ಸೈಬರ್ ಸುರಕ್ಷತೆ ವಿಷಯಗಳಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಟ್ಟಾರೆ ನೋಡಿದರೆ ವಿಜ್ಞಾನ, ಇತಿಹಾಸ, ಗಣಿತ, ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಈ 5 ವಿಷಯಗಳೇ ಈ ಪೇಪರ್ನಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿವೆ. ಈ ವಿಷಯಗಳಿಂದ ಮಾತ್ರವೇ ಸುಮಾರು ಅರ್ಧಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕೇಳಲಾಗಿದೆ. ಆದ್ದರಿಂದ ಸಾಯ್ ಪರೀಕ್ಷೆಗೆ ತಯಾರಿ ಮಾಡುವವರು ಈ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಓದುವುದು ಅತ್ಯಂತ ಮುಖ್ಯ. ಯಾಕೆಂದರೆ ನೀವು ಎಷ್ಟು ಬ್ರಿಲಿಯಂಟ್ ಇದ್ದರೂ ಕೂಡ ಪರೀಕ್ಷೆಗೆ ಹೇಗೆ ಬೇಕೋ ಹಾಗೆ ಸಿದ್ಧರಾಗಿರಬೇಕು. ಮೊದಲ ಪ್ರಶ್ನೆ ನೋಡೋಣ. ಮೊದಲ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಸಂಖ್ಯೆ 1. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ PENTAN = 0 ಎಂದು ಬರೆಯಲಾಗಿದೆ. ಹಾಗಾದರೆ ಅದೇ ಕೋಡ್ ಭಾಷೆಯಲ್ಲಿ DENCOB = ಎಷ್ಟು ಎಂದು ನೀವು ಕಂಡುಹಿಡಿಯಬೇಕು. ಆಯ್ಕೆಗಳು ಈ ರೀತಿ ಇವೆ. ಆಯ್ಕೆ ಎ 8, ಆಯ್ಕೆ ಬಿ 9, ಆಯ್ಕೆ ಸಿ 3, ಆಯ್ಕೆ ಡಿ 7. ಗಮನವಿಟ್ಟು ನೋಡಿಕೊಳ್ಳಿ, ಇದೊಂದು ಸುಲಭವಾದ ಪ್ರಶ್ನೆ. ಇದು ಒಂದು ಕೋಡಿಂಗ್ ಡಿಕೋಡಿಂಗ್ ರೀಸನಿಂಗ್ ಪ್ರಶ್ನೆಯಾಗಿದ್ದು, ಇಲ್ಲಿ ನಾವು ಅಕ್ಷರಗಳ ಸ್ಥಾನ ಮೌಲ್ಯವನ್ನು ಅಂದರೆ ಆಲ್ಫಾಬೆಟ್ ಪೊಸಿಷನ್ ಅನ್ನು ಗಮನಿಸಬೇಕು. ಪ್ರತಿ ಅಕ್ಷರಕ್ಕೆ ಆಲ್ಫಾಬೆಟ್ನಲ್ಲಿ ಇರುವ ಸಂಖ್ಯಾಸ್ಥಾನವನ್ನು ತೆಗೆದು ಅದರ ಒಟ್ಟು ಮೊತ್ತವನ್ನು ಕಂಡುಹಿಡಿಯಬೇಕು. ಕೊಟ್ಟಿರುವ ಉದಾಹರಣೆಯನ್ನು ನೋಡಿ ಅದೇ ರೀತಿ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಬೇಕು. PENTAN = 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ P ನ ಸ್ಥಾನ 16, E ನ ಸ್ಥಾನ 5, N ನ ಸ್ಥಾನ 14. ಇವುಗಳನ್ನು ಕೂಡಿಸಿದರೆ 16 + 5 + 14 = 35. ಇದೇ ರೀತಿ T ನ ಸ್ಥಾನ 20, A ನ ಸ್ಥಾನ 1, N ನ ಸ್ಥಾನ 14. ಇವುಗಳನ್ನು ಕೂಡಿಸಿದರೆ 20 + 1 + 14 = 35. ಹೀಗಾಗಿ 35 - 35 = 0. ಈಗ ಅದೇ ವಿಧಾನವನ್ನು DENCOB ಮೇಲೆ ಪ್ರಯೋಗಿಸೋಣ. D ನ ಸ್ಥಾನ 4, E ನ ಸ್ಥಾನ 5, N ನ ಸ್ಥಾನ 14. ಒಟ್ಟು 4 + 5 + 14 = 23. ಮತ್ತೆ C ನ ಸ್ಥಾನ 3, O ನ ಸ್ಥಾನ 15, B ನ ಸ್ಥಾನ 2. ಒಟ್ಟು 3 + 15 + 2 = 20. ಹೀಗಾಗಿ 23 - 20 = 3. ಅದರಿಂದ ಸರಿಯಾದ ಉತ್ತರ 3. ಆಯ್ಕೆ 2 3. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 2. ಪ್ರಶ್ನೆ ಹೀಗಿದೆ. ಅಸ್ಸಾಂ ಮೂಲದ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯಿಡಾಮ್ಸ್ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಮೊಯಿಡಾಮ್ಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಬಿ. ಇದು ತೈ ಅಹೋಮ್ ಸಂಸ್ಕೃತಿಯ ಭಾಗ. ಸಿ. ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಕಲ್ಲು ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಯಿತು. ಡಿ.
ತೈ ಅಹೋಂ ಜನರು ಚರೈದೇವೋವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜಮನೆತನದ ಸಮಾಧಿ ಸ್ಥಳವನ್ನಾಗಿ ರೂಪಿಸಿದರು. ಕೆಳಕಂಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಯ್ಕೆ 1 ಎ ಮತ್ತು ಬಿ ಸರಿಯಾಗಿವೆ. ಆಯ್ಕೆ 2 ಎ, ಬಿ ಮತ್ತು ಸಿ ಸರಿಯಾಗಿವೆ. ಆಯ್ಕೆ 3 ಎ, ಬಿ ಮತ್ತು ಡಿ ಸರಿಯಾಗಿವೆ. ಆಯ್ಕೆ 4 ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಯಾವುದು ಸರಿ ಅಂತ ಹೇಳಬೇಕು. ಈ ಪ್ರಶ್ನೆಯನ್ನು ನೋಡಿದರೆ ಕಲೆ ಮತ್ತು ಸಂಸ್ಕೃತಿ ವಿಭಾಗದಿಂದ ಆಯ್ಕೆ ಮಾಡಿದ್ದಾರೆ ಅಂತ ಅನ್ನಿಸುತ್ತದೆ. ಆದರೆ ಕೊಟ್ಟಿರುವ ಅಸ್ಸಾಂ ಮೂಲದ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯಿಡಾಂಸ್ ಏನಿದೆ, ಅದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವ ಒಂದು ಸ್ಥಳ. ಅದು ಕೂಡ ಇತ್ತೀಚೆಗಷ್ಟೇ ಸೇರಿರುವುದು. ಇದು ಉತ್ತರ ಪೂರ್ವ ಭಾರತದ ಮೊದಲ ಸಾಂಸ್ಕೃತಿಕ ಯುನೆಸ್ಕೋ ತಾಣ ಎಂಬ ಮಹತ್ವವನ್ನು ಕೂಡ ಪಡೆದಿದೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ನೀವು ಬೇಕಿದ್ರೆ ನೋಟ್ ಮಾಡ್ಕೋಬಹುದು. ಸರಿಯಾಗಿದ್ರೆ ಈ ಸ್ಥಳವನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಿದ ದಿನಾಂಕ ಜುಲೈ 26, 2024. ಈ ಒಂದು ಎಕ್ಸಾಮ್ ನಡೆದಿದ್ದು ಅಕ್ಟೋಬರ್ 3, 2024ರಲ್ಲಿ. ಅಂದರೆ ಇದೊಂದು ಆ ವರ್ಷದ ಪ್ರಚಲಿತ ಘಟನೆಗಳಲ್ಲಿ ಒಂದು. ಇದರಿಂದ ಏನನ್ನು ತಿಳಿದುಕೊಳ್ಳಬಹುದು, ಯಾವುದೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತದೆ, ಅವುಗಳ ಇತಿಹಾಸ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತದೆ ಎಂದು. ನಂತರ ವಿಷಯಕ್ಕೆ ಬರೋಣ. ಯುನೆಸ್ಕೋ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋ ಬೇಕಿದ್ದರೆ ಕಾಮೆಂಟ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ, ಒಂದು ವೇಳೆ ಮಾಡಿದರೆ ಅಪ್ಡೇಟ್ ಸಿಗುತ್ತದೆ. ಸರಿ, ಹಾಗಿದ್ದರೆ ಪ್ರಶ್ನೆಯಲ್ಲಿ ಹೇಳಿರುವ ಅಸ್ಸಾಂನ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯಿಡಾಂಸ್ ಎಂದರೇನು ಎಂಬುದನ್ನು ಸರಳವಾಗಿ ಅರ್ಥಮಾಡಿಕೊಳ್ಳೋಣ. ಮೊಯಿಡಾಂಸ್ ಎಂದರೆ ಅಸ್ಸಾಂ ರಾಜ್ಯದಲ್ಲಿ ಅಹೋಂ ರಾಜವಂಶದ ರಾಜರು, ರಾಣಿಯರು ಮತ್ತು ರಾಜಕುಟುಂಬದ ಸದಸ್ಯರಿಗಾಗಿ ನಿರ್ಮಿಸಲಾದ ದಿಬ್ಬ ಸಮಾಧಿಗಳು. ಈ ಸಮಾಧಿಗಳು ಸಾಮಾನ್ಯ ಸಮಾಧಿಗಳಂತೆ ನೆಲದೊಳಗೆ ಮಾತ್ರ ಇರದೆ, ನೆಲದ ಮೇಲ್ಭಾಗದಲ್ಲಿ ಗುಡ್ಡದಂತೆ ನಿರ್ಮಿಸಲಾದ ಸಮಾಧಿ ಸ್ಮಾರಕಗಳು ಆಗಿರುತ್ತವೆ. ಇದು ನಿಮಗೆ ಈ ಚಿತ್ರವನ್ನು ನೋಡಿದರೆ ಗೊತ್ತಾಗುತ್ತದೆ. ಈ ಪರಂಪರೆ ಅಹೋಂ ರಾಜವಂಶದ ಸ್ಥಾಪಕ ಚೌಲೂಂಗ್ ಸುಕಾಫಾ ಅವರ ಕಾಲದಲ್ಲಿ ಆರಂಭವಾಯಿತು. ಅವರು 1253ರಲ್ಲಿ ಚರೈದೇವೋ ಎಂಬ ಸ್ಥಳವನ್ನು ತಮ್ಮ ಮೊದಲ ರಾಜಧಾನಿಯಾಗಿ ಸ್ಥಾಪಿಸಿದರು. ಆ ನಂತರದಿಂದ ಸುಮಾರು 600 ವರ್ಷಗಳ ಕಾಲ, ಅಂದರೆ 13ನೇ ಶತಮಾನದಿಂದ 19ನೇ ಶತಮಾನದವರೆಗೆ, ಅಹೋಂ ರಾಜರು ಮತ್ತು ರಾಜಕುಟುಂಬದ ಸದಸ್ಯರ ಸಮಾಧಿಗಳನ್ನು ಇದೇ ರೀತಿಯ ಮೊಯಿಡಾಂಸ್ ರೂಪದಲ್ಲಿ ನಿರ್ಮಿಸುವ ಪರಂಪರೆ ಮುಂದುವರಿಯಿತು. ಈ ರೀತಿಯ ಸಮಾಧಿಗಳು ಅಥವಾ ದಿಬ್ಬ ಅಂತ ಏನು ಹೇಳುತ್ತಾರೆ, ಅವುಗಳ ಹೆಚ್ಚು ಕಮ್ಮಿ 90 ಇದೆ ಇಲ್ಲಿ. ಈ ಸಮಾಧಿಗಳನ್ನು ಸಾಮಾನ್ಯವಾಗಿ ಮಣ್ಣು, ಕಲ್ಲು ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗುತ್ತಿತ್ತು. ನೆಲದ ಒಳಭಾಗದಲ್ಲಿ ಒಂದು ಸಮಾಧಿ ಕೋಣೆ ಇರುತ್ತಿತ್ತು. ಅಲ್ಲಿ ಶವ ಅಥವಾ ಭಸ್ಮದ ಜೊತೆಗೆ ಆಯುಧಗಳು, ಆಭರಣಗಳು ಮತ್ತು ಬೆಲೆಬಾಳುವ ವಸ್ತುಗಳನ್ನು ಹೂಳಲಾಗುತ್ತಿತ್ತು. ಈ ರಚನೆ ನೋಡಲು ಗುಮ್ಮಟದಾಕಾರದ ಮಣ್ಣಿನ ಗುಡ್ಡದಂತೆ ಕಾಣುತ್ತದೆ. ನೀವು ಇಲ್ಲಿ ನೋಡಬಹುದು. ಈ ಸಮಾಧಿಗಳು ಮುಖ್ಯವಾಗಿ ಅಸ್ಸಾಂನ ಚರೈದೇವೋ ಪ್ರದೇಶದಲ್ಲಿ ಕಂಡುಬರುತ್ತವೆ. ಚರೈದೇವೋವನ್ನು ಅಹೋಂ ರಾಜವಂಶದ ಆಧ್ಯಾತ್ಮಿಕ ಮತ್ತು ಪವಿತ್ರ ಕೇಂದ್ರವೆಂದು ಪರಿಗಣಿಸಲಾಗುತ್ತಿತ್ತು. ಇವುಗಳ ವೈಶಿಷ್ಟ್ಯದಿಂದಾಗಿ ಮೊಯಿಡಾಂಸ್ ಅನ್ನು ಅಸ್ಸಾಂನ ಪಿರಮಿಡ್ಗಳು, ಪಿರಮಿಡ್ಸ್ ಆಫ್ ಅಸ್ಸಾಂ ಎಂದು ಕೂಡ ಕರೆಯುತ್ತಾರೆ. ಇದು ಇದರ ಇತಿಹಾಸ. ಪ್ರಶ್ನೆಗೆ ಬಂದರೆ, ಆಯ್ಕೆ ಎ, ಮೊಯಿಡಾಂಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಹೌದು, ಇದು ಸರಿಯಾಗಿದೆ. ಬಿ, ಇದು ತೈ ಅಹೋಂ ಸಂಸ್ಕೃತಿಯ ಭಾಗ. ಇದು ಕೂಡ ಸರಿಯಿದೆ. ಸಿ, ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಕಲ್ಲು ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಯಿತು. ಇದು ಕೂಡ ಸರಿಯಿದೆ. ಡಿ, ತೈ ಅಹೋಂ ಜನರು ಚರೈದೇವೋವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜಮನೆತನದ ಸಮಾಧಿ ಸ್ಥಳವನ್ನಾಗಿ ರೂಪಿಸಿದರು. ಇದು ಸರಿಯಿದೆ. ಅಂದರೆ ಆಯ್ಕೆ 4, ಎ, ಬಿ, ಸಿ ಮತ್ತು ಡಿ ಎಲ್ಲವೂ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಪ್ರಶ್ನೆ ಸಂಖ್ಯೆ 3. ಭಾರತೀಯ ಸಮರಕಲೆ ಮಾರ್ಷಲ್ ಆರ್ಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ? ಆಯ್ಕೆಗಳು: ಆಯ್ಕೆ 1 ಗಟ್ಕಾ ಪಂಜಾಬ್, ಆಯ್ಕೆ 2 ತೋದಾ ಮಧ್ಯಪ್ರದೇಶ, ಆಯ್ಕೆ 3 ಇನ್ಬುಯಾನ್ ರೆಸ್ಲಿಂಗ್ ಮಿಜೋರಾಂ, ಆಯ್ಕೆ 4 ಸಿಲಂಬಂ ತಮಿಳುನಾಡು. ಇಲ್ಲಿ ಜೋಡಿಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅಂತ ಕಂಡುಹಿಡಿಯಬೇಕು. ಇವುಗಳೆಲ್ಲವೂ ಭಾರತದ ವಿವಿಧ ರಾಜ್ಯಗಳಿಗೆ ಸಂಬಂಧಿಸಿದ ಸಮರ ಕಲೆಗಳಾಗಿದ್ದು, ಈ ಪ್ರಶ್ನೆ ಸಂಸ್ಕೃತಿ ಮತ್ತು ಕ್ರೀಡೆ ವಿಷಯಕ್ಕೆ ಸಂಬಂಧಿಸಿದ್ದು. ಈ ಪ್ರಶ್ನೆ ಕೇಳಿರುವ ಉದ್ದೇಶ, ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಪರಂಪರೆಯ ಮಾರ್ಷಲ್ ಆರ್ಟ್ಸ್ಗಳನ್ನು ಉತ್ತೇಜಿಸಲು ಸರ್ಕಾರ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಅದರಲ್ಲಿ ಖೇಲೋ ಇಂಡಿಯಾ ಈ ಕಾರ್ಯಕ್ರಮದಲ್ಲಿ ಕೆಲವು ಪರಂಪರೆಯ ಕ್ರೀಡೆಗಳನ್ನು ಸೇರಿಸಲಾಗಿದೆ. ಇಲ್ಲಿ ವಿವಿಧ ರಾಜ್ಯಗಳು ತಮ್ಮ ಸಾಂಪ್ರದಾಯಿಕ ಸಮರ ಕಲೆಗಳನ್ನು ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಅಲ್ಲದೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಾರ್ಷಲ್ ಆರ್ಟ್ಸ್ ಮತ್ತು ಅವುಗಳ ರಾಜ್ಯಗಳ ಬಗ್ಗೆ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಹೆಚ್ಚು. ಬೇಕಿದ್ದರೆ ನೋಟ್ ಡೌನ್ ಮಾಡಿಕೊಳ್ಳಿ. ಮೊದಲು ಪ್ರಮುಖ ಭಾರತೀಯ ಸಮರ ಕಲೆಗಳನ್ನು ನೋಡೋಣ.
ಗಟ್ಕಾ ಪಂಜಾಬ್ ಸಿಖ್ ಸಮುದಾಯದ ಪರಂಪರೆಯ ಸಮರಕಲೆ. ಕತ್ತಿ, ಲಾಠಿ ಮತ್ತು ಗುರಾಣಿ ಬಳಸಿ ಯುದ್ಧ ಕೌಶಲ್ಯ ಪ್ರದರ್ಶಿಸಲಾಗುತ್ತದೆ. ತೋಡಾ ಹಿಮಾಚಲ ಪ್ರದೇಶ ಬಾಣ ಮತ್ತು ಬಿಲ್ಲು ಬಳಸುವ ಜನಪದ ಸಮರಕಲೆ. ಸಾಮಾನ್ಯವಾಗಿ ಹಬ್ಬಗಳು ಮತ್ತು ಜಾತ್ರೆಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಇನ್ಬುಯಾನ್ ರೆಸ್ಲಿಂಗ್ ಮಿಜೋರಾಂ ಮಿಜೋ ಜನಾಂಗದ ಪರಂಪರೆಯ ಕುಸ್ತಿಕಲೆ. ಎದುರಾಳಿಯನ್ನು ನೆಲಕ್ಕೆ ಬೀಳಿಸುವುದೇ ಮುಖ್ಯ ಗುರಿ. ಸಿಲಂಬಂ ತಮಿಳುನಾಡು ಕಂಬ ಅಥವಾ ಲಾಠಿ ಬಳಸಿ ಮಾಡುವ ಪ್ರಾಚೀನ ದಕ್ಷಿಣ ಭಾರತೀಯ ಸಮರಕಲೆ. ಕಳರಿಪಯಟ್ಟು ಕೇರಳ ಭಾರತದ ಅತ್ಯಂತ ಪ್ರಾಚೀನ ಸಮರಕಲೆಗಳಲ್ಲಿ ಒಂದು. ದೇಹದ ಚುರುಕುತನ ಮತ್ತು ಆಯುಧ ಬಳಕೆಯ ತರಬೇತಿಯನ್ನು ಒಳಗೊಂಡಿದೆ. ಥಾಂಗ್ ತಾ ಮಣಿಪುರ ಕತ್ತಿ ಮತ್ತು ಭಲ್ಲೆ ಬಳಸುವ ಮಣಿಪುರದ ಪರಂಪರೆಯ ಸಮರಕಲೆ. ಮಲ್ಲಖಂಬ ಮಹಾರಾಷ್ಟ್ರ ಕಂಬದ ಮೇಲೆ ಏರಿ ದೇಹದ ಸಮತೋಲನ ಮತ್ತು ಶಕ್ತಿ ಪ್ರದರ್ಶಿಸುವ ಪರಂಪರೆಯ ಕ್ರೀಡೆ. ಪೈಕಾ ಅಖಾಡ ಒಡಿಶಾ ಪೈಕಾ ಯೋಧರ ಯುದ್ಧ ತರಬೇತಿ ಕಲೆ. ಕತ್ತಿ ಮತ್ತು ಗುರಾಣಿ ಬಳಸಿ ಯುದ್ಧ ಕೌಶಲ್ಯ ಕಲಿಸಲಾಗುತ್ತದೆ. ಲಾಠಿ ಕಲೆ ಪಶ್ಚಿಮ ಬಂಗಾಳ ಲಾಠಿ ಬಳಸಿ ಮಾಡುವ ಸಾಂಪ್ರದಾಯಿಕ ಯುದ್ಧ ಕೌಶಲ್ಯ ಪ್ರದರ್ಶನ. ಸರಿತ್ ಸರಕ್ ನಾಗಾಲ್ಯಾಂಡ್ ನಾಗಾ ಜನಾಂಗದ ಯುದ್ಧ ಕಲೆ. ವೇಗ ಮತ್ತು ಆಯುಧ ಕೌಶಲ್ಯಕ್ಕೆ ಪ್ರಸಿದ್ಧ. ಇವಾಗ ಪ್ರಶ್ನೆಗೆ ಬರೋಣ. ಗಟ್ಕಾ ಪಂಜಾಬ್ ಟೇಬಲ್ ನೋಡಿ, ಇದು ಸರಿಯಿದೆ. ತೋಡಾ ಮಧ್ಯಪ್ರದೇಶ, ಇದು ಸರಿಯಿಲ್ಲ. ತೋಡಾ ಎಂಬ ಮಾರ್ಷಲ್ ಆರ್ಟ್ಸ್ ಕ್ರೀಡೆ ಹಿಮಾಚಲ ಪ್ರದೇಶಗೆ ಸೇರಿದ್ದು. ಇನ್ನು ಉಳಿದದ್ದು ಇನ್ಬುಯಾನ್ ರೆಸ್ಲಿಂಗ್ ಮಿಜೋರಾಂ ಮತ್ತೆ ಸಿಲಂಬಂ ತಮಿಳುನಾಡು. ಇದೆಲ್ಲ ಸರಿಯಿದೆ. ಓಕೆ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 4. ಈ ಕೆಳಕಂಡ ಜನಪದ ಹಾಡುಗಳನ್ನು ಸಂಬಂಧಿಸಿದ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಜನಪದ ಹಾಡು ಮತ್ತು ಅದಕ್ಕೆ ತಕ್ಕಂತೆ ರಾಜ್ಯ ಈ ರೀತಿ ಇವೆ. ಎ. ಸೋಹರ್ ಕೇರಳ ರಾಜ್ಯ. ಬಿ. ವಿಲ್ಲುಪಾಟ್ಟು ಹಿಮಾಚಲ ಪ್ರದೇಶ ರಾಜ್ಯ. ಸಿ. ಭೂತಾ ಹಾಡು ತಮಿಳುನಾಡು ರಾಜ್ಯ. ಡಿ. ಜೂರಿ ಬಿಹಾರ ರಾಜ್ಯ. ಸರಿಯಾದ ಹೊಂದಾಣಿಕೆಯನ್ನು ಆಯ್ಕೆ ಮಾಡಿ. ಆಯ್ಕೆಗಳು ಈ ರೀತಿ ಇವೆ. ಇದಕ್ಕೂ ಮುಂಚೆ ಭಾರತದಲ್ಲಿ ಎಷ್ಟು ಜಾನಪದ ಹಾಡುಗಳಿವೆ ಮತ್ತೆ ಅವು ಯಾವ ರಾಜ್ಯದ್ದು ನೋಡೋಣ. ಮೊದಲಿಗೆ ಸೋಹರ್. ಇದು ಬಿಹಾರ ಮತ್ತು ಉತ್ತರ ಪ್ರದೇಶ ಎರಡು ರಾಜ್ಯದಲ್ಲೂ ನೋಡಬಹುದು. ಇದು ಮಗುವಿನ ಜನನದ ಸಂದರ್ಭದಲ್ಲಿ ಹಾಡುವ ಸಂತೋಷದ ಜನಪದ ಗೀತೆ. ವಿಲ್ಲುಪಾಟ್ಟು ತಮಿಳುನಾಡು. ಇದು ಬಿಲ್ಲಿನಂತಹ ವಾದ್ಯವನ್ನು ಬಳಸಿ ಕಥೆಗಳನ್ನು ಹಾಡುವ ಜನಪದ ಸಂಗೀತ ಶೈಲಿ. ಭೂತಾ ಹಾಡು ಕೇರಳ. ಇದು ದೇವತೆ ಅಥವಾ ಆತ್ಮ ಆರಾಧನೆಗೆ ಸಂಬಂಧಿಸಿದ ಆಚರಣೆಗಳಲ್ಲಿ ಹಾಡುವ ಗೀತೆ. ಜೂರಿ ಅಥವಾ ಝಾರಿ ಹಿಮಾಚಲ ಪ್ರದೇಶ. ಇದು ಪ್ರೀತಿ ಮತ್ತು ಪರ್ವತ ಪ್ರದೇಶದ ಜೀವನವನ್ನು ವರ್ಣಿಸುವ ಜನಪದ ಗೀತೆ. ಬಿಹು ಹಾಡು ಅಸ್ಸಾಂ. ಇಲ್ಲಿ ಬಿಹು ಹಬ್ಬದ ಸಂದರ್ಭದಲ್ಲಿ ಹಾಡುವ ಕೃಷಿ ಮತ್ತು ಸಂಭ್ರಮದ ಗೀತೆಗಳು. ಲಾವಣಿ ಮಹಾರಾಷ್ಟ್ರ. ಇದು ತಾಳ ಮತ್ತು ನೃತ್ಯದೊಂದಿಗೆ ಹಾಡುವ ಜನಪ್ರಿಯ ಜನಪದ ಗೀತೆ. ಭಾಂಗ್ರಾ ಹಾಡುಗಳು ಪಂಜಾಬ್. ಕೃಷಿ ಮತ್ತು ಹಬ್ಬಗಳಲ್ಲಿ ಹಾಡುವ ಉತ್ಸಾಹಭರಿತ ಜನಪದ ಹಾಡುಗಳು. ಬೌಲ್ ಹಾಡುಗಳು ಪಶ್ಚಿಮ ಬಂಗಾಳ. ಇದು ಆಧ್ಯಾತ್ಮಿಕ ಭಾವನೆಗಳನ್ನು ವ್ಯಕ್ತಪಡಿಸುವ ಭಕ್ತಿಪರ ಜನಪದ ಗೀತೆಗಳು. ಡಾಂಡಿಯಾ ಗರ್ಭಾ ಹಾಡುಗಳು ಗುಜರಾತ್. ಇದು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನೃತ್ಯದೊಂದಿಗೆ ಹಾಡುವ ಜನಪದ ಗೀತೆಗಳು. ಯಕ್ಷಗಾನ ಗೀತೆಗಳು ಕರ್ನಾಟಕ. ಯಕ್ಷಗಾನ ನಾಟಕದಲ್ಲಿ ಬಳಸುವ ಸಂಗೀತ ಮತ್ತು ಕಥನಾಧಾರಿತ ಜನಪದ ಹಾಡುಗಳು. ಪಂಡವಾಣಿ ಛತ್ತೀಸ್ಗಢ. ಇದು ಮಹಾಭಾರತದ ಕಥೆಗಳನ್ನು ಹಾಡುವ ಕಥನ ಶೈಲಿಯ ಜನಪದ ಸಂಗೀತ. ಘೂಮರ್ ಹಾಡುಗಳು ರಾಜಸ್ಥಾನ. ಮಹಿಳೆಯರು ಹಬ್ಬಗಳಲ್ಲಿ ಹಾಡುವ ಸಂಭ್ರಮದ ಜನಪದ ಗೀತೆಗಳು. ಇವುಗಳನ್ನು ನೋಟ್ ಡೌನ್ ಮಾಡಿಕೊಳ್ಳಿ, ಮುಂದೆ ಬರುವ ಎಕ್ಸಾಮ್ಸಲ್ಲಿ ವಿಷಯ ಆಗುತ್ತೆ. ಇನ್ನು ಪ್ರಶ್ನೆಗೆ ಬಂದ್ರೆ, ಸೋಹರ್ ಟೇಬಲ್ ನೋಡಿ, ಬಿಹಾರ ಮತ್ತು ಉತ್ತರ ಪ್ರದೇಶ ರಾಜ್ಯದ ಹಾಡು. ಹಾಗಿದ್ದರೆ ರಾಜ್ಯ ಬಿಹಾರ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಲ್ಲುಪಾಟ್ಟು ಹಾಡು. ಇದು ತಮಿಳುನಾಡು ರಾಜ್ಯದ್ದು. ತಮಿಳುನಾಡು ಸೆಲೆಕ್ಟ್ ಮಾಡಿ. ಭೂತ ಹಾಡು ಟೇಬಲ್ ನೋಡಿದ್ರೆ ಇದು ಕೇರಳ ರಾಜ್ಯದ್ದು. ಜೂರಿ ಅಥವಾ ಝಾರಿ ಇದು ಹಿಮಾಚಲ ಪ್ರದೇಶದ್ದು. ಇವಾಗ ಹೇಳಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತ. ಆಯ್ಕೆ 4 ಐಸ್ ದಿ ಕರೆಕ್ಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 5. ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ 23 ಅರ್ಹ ಭಾಷೆಗಳ ಪೈಕಿ ಈ ಕೆಳಕಂಡ ಯಾವ ಭಾಷೆಗಳು ಇದುವರೆಗೆ ಈ ಪ್ರಶಸ್ತಿಯನ್ನು ಪಡೆದಿವೆ? ಭಾಷೆಗಳು. ಎ. ಕಾಶ್ಮೀರಿ. ಬಿ. ಕೊಂಕಣಿ. ಸಿ. ಮಣಿಪುರಿ. ಡಿ. ಸಂತಾಳಿ. ಇ. ಇಂಗ್ಲಿಷ್. ಪ್ರಶ್ನೆಯ ಪ್ರಕಾರ ಇದುವರೆಗೆ ಪ್ರಶಸ್ತಿಯನ್ನು ಪಡೆದಿವೆ ಅವು ಯಾವುವು ಅಂತ ಕಂಡುಹಿಡಿಯಬೇಕು. ಕೆಳಕಂಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಆಯ್ಕೆ 1 ಎ, ಬಿ ಮತ್ತು ಡಿ ಸರಿಯಾಗಿವೆ. 2 ಬಿ, ಸಿ ಮತ್ತು ಡಿ ಸರಿಯಾಗಿವೆ. 3 ಎ, ಬಿ ಮತ್ತು ಇ ಸರಿಯಾಗಿವೆ. 4 ಎ, ಬಿ, ಸಿ, ಡಿ ಮತ್ತು ಇ ಸರಿಯಾಗಿವೆ. ಉತ್ತರಿಸುವ ಮೊದಲು ಈ ಒಂದು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಲವು ಸಂಗತಿಗಳನ್ನು ನೋಡೋಣ. ಈ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 1961ರಲ್ಲಿ. ಮೊದಲ ಪ್ರಶಸ್ತಿ 1965ರಲ್ಲಿ.
ಮೊದಲ ಪ್ರಶಸ್ತಿ ಪಡೆದವರು ಜಿ. ಶಂಕರ ಕುರುಪ್, ಮಲಯಾಳಂ. ಪ್ರಶಸ್ತಿ ಕೊಡೋದು ಸಾಹಿತ್ಯ ಕ್ಷೇತ್ರದ ಭಾರತದ ಅತ್ಯುನ್ನತ ಗೌರವ. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕುವೆಂಪು, ಡಾ. ದ. ರಾ. ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ. ಕೆ. ಗೋಕಾಕ್, ಯು. ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ. ಮತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನು 23 ಅರ್ಹ ಭಾಷೆಗಳಲ್ಲಿ ನೀಡಲಾಗುತ್ತದೆ. ಈ ಒಂದು ಟೇಬಲ್ ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ಭಾಷೆಗೆ ಎಷ್ಟು ಪ್ರಶಸ್ತಿಗಳು ಸಿಕ್ಕಿವೆ ಅನ್ನೋದು ತಿಳಿಯುತ್ತವೆ. ಹಿಂದಿಗೆ 12, ಕನ್ನಡಕ್ಕೆ 8, ಬಂಗಾಳಿ 6, ಮಲಯಾಳಂ 6. ಹೀಗೆ ಯಾವ ಭಾಷೆಗೆ ಎಷ್ಟು ಪ್ರಶಸ್ತಿ ನೀವು ನೋಡಬಹುದು. ಇದರ ಜೊತೆಗೆ ಯಾವ ಭಾಷೆಗೆ ಇನ್ನೂ ಪ್ರಶಸ್ತಿ ಲಭಿಸಿಲ್ಲ ಎಂದರೆ ಅದು ಈ ಟೇಬಲ್ ಅಲ್ಲಿ ಇನ್ನು 23 ಭಾಷೆಯಲ್ಲಿ 7 ಭಾಷೆಗಳಿಗೆ ಇನ್ನೂ ಪ್ರಶಸ್ತಿ ಸಿಕ್ಕಿಲ್ಲ. ಅವು ಯಾವುವೆಂದರೆ ಬೋಡೋ, ಡೋಗ್ರಿ, ಮೈಥಿಲಿ, ನೇಪಾಳಿ, ಸಿಂಧಿ, ಸಂತಾಳಿ ಮತ್ತು ಮಣಿಪುರಿ ಭಾಷೆಗೆ ಈ ಪ್ರಶಸ್ತಿ ನೀಡಲಾಗಿಲ್ಲ. ಇಲ್ಲಿ ನಾವು 23 ಭಾಷೆಗಳು ಅಂತ ಹೇಳುತ್ತಿದ್ದೇವೆ, ಆದರೆ 8ನೇ ಅನುಸೂಚಿ ಪ್ರಕಾರ ಒಟ್ಟು ಭಾಷೆಗಳು 22. ಇದು 2014ರಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಇಂಗ್ಲಿಷನ್ನು ಸೇರಿಸಲಾಗುತ್ತದೆ. 2018ರಲ್ಲಿ ಅಮಿತಾವ್ ಘೋಷ್ಗೆ ಇಂಗ್ಲಿಷ್ ಭಾಷೆಗೆ ಪ್ರಶಸ್ತಿ ನೀಡುತ್ತಾರೆ. ಪ್ರಶ್ನೆಗೆ ಬರೋಣ. ಇಲ್ಲಿ ಟೇಬಲ್ ಅನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳೋಣ. ಟೇಬಲ್ ಪ್ರಕಾರ ಕಾಶ್ಮೀರಿ ಭಾಷೆ ಟೇಬಲ್ ಅಲ್ಲಿ ಇಲ್ಲ, ಅಂದರೆ ಪ್ರಶಸ್ತಿ ಪಡೆದಿದೆ. ಅದು ಬಿಟ್ಟರೆ ಕೊಂಕಣಿ ಟೇಬಲ್ ಅಲ್ಲಿ ಇಲ್ಲ, ಹಾಗಿದ್ದರೆ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಮಣಿಪುರಿ ಸಂತಾಳಿ ಟೇಬಲ್ ಅಲ್ಲಿ ಇದೆ, ಅಂದ್ರೆ ಪ್ರಶಸ್ತಿ ಪಡೆದಿಲ್ಲ ಎಂದು ಅರ್ಥ. ಹಾಗಿದ್ದರೆ ಈ 2 ಭಾಷೆಗಳು ಪ್ರಶಸ್ತಿ ಪಡೆದಿಲ್ಲ. ಇಂಗ್ಲಿಷ್ ಕೂಡ ಇಲ್ಲ, ಹಾಗಿದ್ದರೆ ಇದು ಪ್ರಶಸ್ತಿ ಪಡೆದಿದೆ. ಹಾಗಿದ್ದರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಪ್ರಶಸ್ತಿ ಪಡೆದಿರುವ ಭಾಷೆಗಳು ಅದು ಕಾಶ್ಮೀರಿ, ಕೊಂಕಣಿ ಮತ್ತು ಇಂಗ್ಲಿಷ್. ಹಾಗಿದ್ದರೆ ಕರೆಕ್ಟ್ ಆನ್ಸರ್ ಆಯ್ಕೆ 3. ಮುಂದಿನ ಪ್ರಶ್ನೆ ಫ್ರೆಂಡ್ಸ್. ಪ್ರಶ್ನೆ ಸಂಖ್ಯೆ 6. 2024ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆಗಳು: ಎ. ಇದು ಐಸಿಸಿ ಪುರುಷರ ಟಿ20 ವಿಶ್ವಕಪ್ನ 9ನೇ ಆವೃತ್ತಿಯಾಗಿದೆ. ಬಿ. ಭಾರತವು ಈ ಕೂಟದ ಆತಿಥೇಯ ರಾಷ್ಟ್ರವಾಗಿತ್ತು. ಸಿ. ಭಾರತವು ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ತನ್ನ 2ನೇ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಡಿ. ಜಸ್ಪ್ರೀತ್ ಬುಮ್ರಾ ಅವರು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪಂದ್ಯಾವಳಿಯ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡೆದರು. ಆಯ್ಕೆಗಳು: 1. ಬಿ ಮಾತ್ರ, 2. ಬಿ ಮತ್ತು ಸಿ ಮಾತ್ರ, 3. ಆ ಮತ್ತು ಡಿ ಮಾತ್ರ, 4. ಎ, ಬಿ, ಸಿ ಮತ್ತು ದ ಎಲ್ಲವೂ ಸರಿಯಾಗಿದೆ. ಹೀಗೆ ಯಾವುದು ಸರ್ ಅಂತ ಹೇಳಬೇಕು. ಈಗ ನಾವು ಒಂದೊಂದೇ ಹೇಳಿಕೆಯನ್ನು ಪರಿಶೀಲಿಸೋಣ. ಹೇಳಿಕೆ ಅ. ಇದು ಸರಿಯಾಗಿದೆ. 2024ರಲ್ಲಿ ನಡೆದಿದ್ದು ಟಿ20 ವಿಶ್ವಕಪ್ನ 9ನೇ ಆವೃತ್ತಿ. ಹಾಗಿದ್ದರೆ 2026ರಲ್ಲಿ ನಡೆದಿದ್ದು 10ನೇ ಆವೃತ್ತಿ. ಹೇಳಿಕೆ ಬಿ. ಭಾರತವು ಈ ಕೂಟದ ಆತಿಥೇಯ ರಾಷ್ಟ್ರವಾಗಿತ್ತು. ಇದು ತಪ್ಪು. 2024ರ ವಿಶ್ವಕಪ್ನ ಆತಿಥೇಯ ರಾಷ್ಟ್ರಗಳು ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ, ಯುಎಸ್ಎ. ಭಾರತವು 2021ರಲ್ಲಿ ಆತಿಥ್ಯ ವಹಿಸಿತ್ತು. ಅದು ಬಿಟ್ಟರೆ 2026ರಲ್ಲಿ ಭಾರತ ಮತ್ತು ಶ್ರೀಲಂಕಾ ಆತಿಥೇಯ ವಹಿಸಿದೆ. ಹೇಳಿಕೆ ಸಿ. ಭಾರತವು ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ತನ್ನ 2ನೇ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಇದು ಕೂಡ ತಪ್ಪು. ಭಾರತವು ತನ್ನ 2ನೇ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದಿದ್ದು ನಿಜ, ಆದರೆ ಫೈನಲ್ನಲ್ಲಿ ಸೋಲಿಸಿದ್ದು ದಕ್ಷಿಣ ಆಫ್ರಿಕಾವನ್ನು, ಪಾಕಿಸ್ತಾನವನ್ನಲ್ಲ. ಮತ್ತೆ 2026ರಲ್ಲಿ ಭಾರತ ಮತ್ತೆ ಗೆದ್ದಿದೆ, ಅದು ನ್ಯೂಜಿಲೆಂಡ್ ವಿರುದ್ಧ. ಹೇಳಿಕೆ ಡಿ. ಜಸ್ಪ್ರೀತ್ ಬುಮ್ರಾ ಅವರು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪಂದ್ಯಾವಳಿಯ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡೆದರು. ಇದು ಸರಿಯಾಗಿದೆ. ಭಾರತದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಈ ಪಂದ್ಯಾವಳಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗೆ ಭಾಜನರಾದರು. 2026ರ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗೆ ಸಂಜು ಸ್ಯಾಮ್ಸನ್ ಭಾಜನರಾಗಿದ್ದಾರೆ. ಸರಿಯಾದ ಉತ್ತರ ಫೈನಲ್ ಆನ್ಸರ್. ಮೇಲಿನ ವಿಶ್ಲೇಷಣೆಯಂತೆ ಹೇಳಿಕೆ ಅ ಮತ್ತು ಡಿ ಮಾತ್ರ ಸರಿಯಾಗಿವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಆ ಮತ್ತು ಡಿ ಮಾತ್ರ. ಭಾರತ ಇದುವರೆಗೆ 3 ಬಾರಿ ಗೆದ್ದಿದೆ. ಮೊದಲನೆಯದ್ದು 2007ರಲ್ಲಿ. ಓಕೆ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 7. ಭಾರತೀಯ ಕ್ರೀಡಾಪಟುಗಳು ಹಾಗೂ ಅವರಿಗೆ ಸಂಬಂಧಿಸಿದ ಕ್ರೀಡೆಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಕ್ರೀಡಾಪಟುಗಳು. ಪಟ್ಟಿ 2 ಕ್ರೀಡೆಗಳು. ಎ. ಮನಿಕಾ ಬಾತ್ರಾ ಕ್ರೀಡೆ ಹಾಕಿ ಕೊಟ್ಟಿದ್ದಾರೆ. ಬಿ. ಹರ್ಮನ್ ಪ್ರೀತ್ ಸಿಂಗ್ ಕ್ರೀಡೆ ಟೇಬಲ್ ಟೆನ್ನಿಸ್ ಕೊಟ್ಟಿದ್ದಾರೆ. ಸಿ. ಚಿರಾಗ್ ಶೆಟ್ಟಿ ಕ್ರೀಡೆ ರೋಯಿಂಗ್ ಕೊಟ್ಟಿದ್ದಾರೆ.
ಡಿ. ಬಲರಾಜ್ ಪನ್ವಾರ್ ಕ್ರೀಡೆ ಬ್ಯಾಡ್ಮಿಂಟನ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಎಕ್ಸ್ಟ್ರಾ ಕ್ರೀಡೆಯನ್ನು ಕೊಟ್ಟಿದ್ದಾರೆ, ಅದು ಬಾಕ್ಸಿಂಗ್. ಇದು ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ. ಕರೆಕ್ಟ್ ಆನ್ಸರ್ ಏನು ಅಂತ ನೋಡೋಣ. ಎ. ಮನಿಕಾ ಬಾತ್ರಾ. ಇವರು ಭಾರತದ ಖ್ಯಾತ ಟೇಬಲ್ ಟೆನ್ನಿಸ್ ಆಟಗಾರ್ತಿ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಇವರು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಬಿ. ಹರ್ಮನ್ಪ್ರೀತ್ ಸಿಂಗ್. ಇವರು ಭಾರತೀಯ ಹಾಕಿ ತಂಡದ ನಾಯಕ ಮತ್ತು ಪ್ರಮುಖ ಡ್ರ್ಯಾಗ್ ಫ್ಲಿಕರ್. ಸಿ. ಚಿರಾಗ್ ಶೆಟ್ಟಿ. ಇವರು ಸಾತ್ವಿಕ್ ಸಾಯಿರಾಜ್ ಅವರೊಂದಿಗೆ ಸೇರಿ ಬ್ಯಾಡ್ಮಿಂಟನ್ ಡಬಲ್ಸ್ನಲ್ಲಿ ವಿಶ್ವದ ನಂಬರ್ 1 ಸ್ಥಾನಕ್ಕೇರಿದ ಸಾಧಕರು. ಡಿ. ಬಲರಾಜ್ ಪನ್ವಾರ್. ಇವರು ಭಾರತದ ಉದಯೋನ್ಮುಖ ರೋಯಿಂಗ್ ಕ್ರೀಡಾಪಟು. ನಾವು ವಿಶ್ಲೇಷಿಸಿದ ಜೋಡಿಗಳ ಪ್ರಕಾರ ಮನಿಕಾ ಬಾತ್ರಾ ಟೇಬಲ್ ಟೆನ್ನಿಸ್, ಹರ್ಮನ್ ಪ್ರೀತ್ ಸಿಂಗ್ ಹಾಕಿ, ಚಿರಾಗ್ ಶೆಟ್ಟಿ ಬ್ಯಾಡ್ಮಿಂಟನ್ ಡಬಲ್ಸ್, ಬಲರಾಜ್ ಪನ್ವಾರ್ ರೋಯಿಂಗ್ ಕ್ರೀಡಾಪಟು. ಈ ಸಂಯೋಜನೆಯಲ್ಲಿ ಇರುವ ಆಯ್ಕೆ 2 ಸರಿಯಾಗಿ ಹೊಂದಿಕೆಯಾಗುತ್ತದೆ. ಹಾಗಿದ್ದರೆ ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆಗೆ ಹೋಗುವ ಮುನ್ನ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ಅವರಿಗೆ ಇತ್ತೀಚೆಗೆ ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾದ ಖೇಲ್ ರತ್ನ ಪ್ರಶಸ್ತಿ ನೀಡಲಾಗಿದೆ. ಹರ್ಮನ್ಪ್ರೀತ್ ಸಿಂಗ್ ಅವರ ನೇತೃತ್ವದಲ್ಲಿ ಭಾರತ ತಂಡವು ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದು ಸಾಧನೆ ಮಾಡಿದೆ. ಪ್ರಶ್ನೆ ಸಂಖ್ಯೆ 8. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಆಯ್ಕೆಗಳು: 1. 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ಒದಗಿಸಿತು. 2. 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ತೆಗೆದುಹಾಕಿತು. 3. 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ತೆಗೆದುಹಾಕಿತು. 4. 99ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ತೆಗೆದುಹಾಕಿತು. ಇಲ್ಲಿ ಪ್ರಶ್ನೆ ತುಂಬಾ ಸಿಂಪಲ್ ಇದೆ. ಯಾವ ತಿದ್ದುಪಡಿಯ ಮೂಲಕ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡುವುದರ ಬಗ್ಗೆ? ಈ ಆಂಗ್ಲೋ ಇಂಡಿಯನ್ ಅಂದರೆ ಯಾರು? ವಿಧಿ 366(2) ರ ಪ್ರಕಾರ ಯಾರ ತಂದೆ ಅಥವಾ ಪಿತೃಪಕ್ಷದ ಯಾವುದೇ ಪೂರ್ವಜರು ಯುರೋಪಿಯನ್ ಮೂಲದವರಾಗಿದ್ದು ಅವರು ಭಾರತದಲ್ಲಿ ವಾಸಿಸುತ್ತಿದ್ದರೆ ಅವರನ್ನು ಆಂಗ್ಲೋ ಇಂಡಿಯನ್ ಎಂದು ಕರೆಯಲಾಗುತ್ತದೆ. ವಿಧಿ 334 ರ ಪ್ರಕಾರ ಈ ಆಂಗ್ಲೋ ಇಂಡಿಯನ್ರಿಗೆ ಮೀಸಲಾತಿಯನ್ನು ನೀಡುತ್ತಾರೆ. ಇದರ ಪ್ರಕಾರ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಗಳಲ್ಲೂ ಮೀಸಲಾತಿಯನ್ನು ನೀಡುತ್ತಾರೆ. ಈ ಆಂಗ್ಲೋ ಇಂಡಿಯನ್ ಯಾರಿದ್ದಾರೆ? ಅವರುಗಳ ಸಂಖ್ಯೆ ಕಮ್ಮಿ ಇರುವುದರಿಂದ ಚುನಾವಣೆ ನಡೆಸಲು ಆಗದ ಸಮಯದಲ್ಲಿ ಆಂಗ್ಲೋ ಇಂಡಿಯನ್ ಹೆಸರುಗಳನ್ನು ಗುರುತಿಸಿ ಆಯ್ಕೆ ಮಾಡುವ ಅಧಿಕಾರವನ್ನು ರಾಷ್ಟ್ರಪತಿಗೆ ಮತ್ತೆ ರಾಜ್ಯಪಾಲರಿಗೆ ನೀಡಿದ್ದಾರೆ. ಅದು ವಿಧಿ 331 ಮತ್ತು 333. ಕಾಲಕ್ರಮೇಣ ಇವರುಗಳ ಸಂಖ್ಯೆ ತುಂಬ ಕಡಿಮೆಯಾಗಿರುವುದರಿಂದ ವಿಧಿ 331 ಮತ್ತು 333 ರ ಅಡಿಯಲ್ಲಿ ನೀಡಲಾಗುತ್ತಿದ್ದ ಆಂಗ್ಲೋ ಇಂಡಿಯನ್ ನಾಮನಿರ್ದೇಶನವನ್ನು ಕೊನೆಗೊಳಿಸಲಾಯಿತು. ಇದು ನಡೆದಿದ್ದು 104ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ 2019 ರಲ್ಲಿ. ಹಾಗಿದ್ದರೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆ 2. 104ನೇ ಸಂವಿಧಾನ ತಿದ್ದುಪಡಿ. ಮತ್ತೊಂದು ಇಂಪಾರ್ಟೆಂಟ್, ಈ ತಿದ್ದುಪಡಿಯ ಮುಖಾಂತರ ಎಸ್ಸಿ ಮತ್ತು ಸೇಂಟ್ ಸಮುದಾಯಗಳ ಮೀಸಲಾತಿಯನ್ನು 2030 ರವರೆಗೆ ವಿಸ್ತರಿಸಲಾಯಿತು. ಮತ್ತೆ ಈ ತಿದ್ದುಪಡಿಯ ಪರಿಣಾಮವಾಗಿ ಸದಸ್ಯರ ಸಂಖ್ಯೆ 552 ರಿಂದ 550ಕ್ಕೆ ಕಡಿಮೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 9. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಆಕ್ವರ್ತ್ ಸಮಿತಿ ವರದಿಯ 1921 ಶಿಫಾರಸ್ಸಿನ ಮೇರೆಗೆ 1924 ರಲ್ಲಿ ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕಿಸಲಾಯಿತು. ಹೇಳಿಕೆ 2. ಇದನ್ನು ಪ್ರತ್ಯೇಕಗೊಳಿಸಿದ ಉದ್ದೇಶವೆಂದರೆ ರೈಲ್ವೆ ಹಣಕಾಸಿನಲ್ಲಿ ನಮ್ಯತೆಯನ್ನು ತರುವುದಾಗಿತ್ತು. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ? 1. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. 2. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. 3. ಹೇಳಿಕೆ 1 ಮತ್ತು 2 ಈ ವಿಷಯದ ಧ್ಯೇಯೋದ್ದೇಶವನ್ನು ಎರಡೂ ಪ್ರತಿಬಿಂಬಿಸುವುದಿಲ್ಲ. 4. ಹೇಳಿಕೆ 1 ತಪ್ಪು, ಹೇಳಿಕೆ 2 ತಪ್ಪು. 1920 ರಲ್ಲಿ ಬ್ರಿಟಿಷ್ ಸರ್ಕಾರವು ವಿಲಿಯಂ ಆಕ್ವರ್ತ್ ನೇತೃತ್ವದಲ್ಲಿ 10 ಸದಸ್ಯರ ಸಮಿತಿಯನ್ನು ಭಾರತೀಯ ರೈಲ್ವೆಯ ಆಡಳಿತ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಪರಿಶೀಲಿಸಲು ನೇಮಿಸಿತು. ಈ ಸಮಿತಿಯು 1921 ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿ ರೈಲ್ವೆಯ ಹಣಕಾಸು ವ್ಯವಸ್ಥೆಯನ್ನು ಸರ್ಕಾರದ ಸಾಮಾನ್ಯ ಹಣಕಾಸಿನಿಂದ ಸಂಪೂರ್ಣವಾಗಿ ಬೇರ್ಪಡಿಸಬೇಕು ಎಂದು ಶಿಫಾರಸು ಮಾಡಿತು. ಈ ಮಾಹಿತಿಯ ಪ್ರಕಾರ ಮೊದಲ ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ, ಇದನ್ನು ಪ್ರತ್ಯೇಕಗೊಳಿಸಿದ ಉದ್ದೇಶವೆಂದರೆ ರೈಲ್ವೆಗೆ ಬರುವ ಆದಾಯವನ್ನು ರೈಲ್ವೆಯ ಅಭಿವೃದ್ಧಿಗೆ ಮರುಬಳಕೆ ಮಾಡಲು ಈ ಪ್ರತ್ಯೇಕತೆ ಅಗತ್ಯವಾಗಿತ್ತು. ಸಾಮಾನ್ಯ ಬಜೆಟ್ನ ಭಾಗವಾಗಿದ್ದಾಗ ರೈಲ್ವೆ ಲಾಭವನ್ನು ಇತರ ಸರ್ಕಾರಿ ವೆಚ್ಚಗಳಿಗೆ ಬಳಸಲಾಗುತ್ತಿತ್ತು. ಮತ್ತೆ ಸಾಮಾನ್ಯ ಬಜೆಟ್ನ ನಿಯಮಗಳು ರೈಲ್ವೆಯ ವ್ಯಾವಹಾರಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತಿದ್ದವು. ಆದ್ದರಿಂದ ಇದನ್ನು ಬೇರ್ಪಡಿಸಬೇಕಾಯಿತು. ಈ ಮಾಹಿತಿಯ ಪ್ರಕಾರ ಹೇಳಿಕೆ 2 ಕೂಡ ಸರಿಯಿದೆ.
ಹಾಗಿದ್ದರೆ ಆಯ್ಕೆ 1 ಸರಿಯಾಗಿದೆ, 2 ಹೇಳಿಕೆಗಳು ಸರಿಯಿದೆ. ಇದರ ಜೊತೆಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಆಕ್ವರ್ತ್ ಸಮಿತಿ 1921 ರೈಲ್ವೆ ಬಜೆಟ್ ಪ್ರತ್ಯೇಕತೆಗೆ ಕಾರಣವಾದ ಸಮಿತಿ. 1924 ರೈಲ್ವೆ ಬಜೆಟ್ ಅನ್ನು ಮೊದಲ ಬಾರಿಗೆ ಪ್ರತ್ಯೇಕವಾಗಿ ಮಂಡಿಸಿದ ವರ್ಷ. ಮತ್ತೆ ಇದು ವಿಲೀನವಾಗಿದ್ದು 2017ರಲ್ಲಿ 92 ವರ್ಷಗಳ ನಂತರ ಬಿಬೇಕ್ ಡೆಬ್ರಾಯ್ ಸಮಿತಿಯ ಶಿಫಾರಸ್ಸಿನಂತೆ ರೈಲ್ವೆ ಬಜೆಟ್ ಅನ್ನು ಮತ್ತೆ ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಲಾಯಿತು. ವಿಲೀನದ ನಂತರದ ಮೊದಲ ಬಜೆಟ್ ಅನ್ನು ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಮಂಡಿಸಿದರು. ಪ್ರಶ್ನೆ ಸಂಖ್ಯೆ 10 ಕೊಪ್ಪನ್ ಅವರ ವಾಯುಗುಣ ವರ್ಗೀಕರಣ ಭಾರತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಪ್ರದೇಶ ಕೊಟ್ಟಿದ್ದಾರೆ, ಅದರ ಜೊತೆಗೆ ಕೊಪ್ಪನ್ ವರ್ಗೀಕರಣದ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ನೀವೇನ್ ಮಾಡಬೇಕು? ಕೊಟ್ಟಿರುವ ಪ್ರದೇಶದ ಜೊತೆ ಕೊಟ್ಟಿರುವ ಕೊಪ್ಪನ್ ವರ್ಗೀಕರಣದ ಚಿಹ್ನೆಯು ಸರಿ ಇದೆಯಾ ಅಂತ ಕಂಡು ಹಿಡಿಬೇಕು. ಎ. ಕೋರಮಂಡಲ ತೀರ ಕೊಟ್ಟಿರುವ ಚಿಹ್ನೆ ಎಎಸ್. ಬಿ. ಪಶ್ಚಿಮ ತೀರ ಕೊಟ್ಟಿರುವ ಚಿಹ್ನೆ ಎಎಂಡಬ್ಲ್ಯೂ. ಸಿ. ರಾಜಸ್ಥಾನದ ಉಷ್ಣ ಮರುಭೂಮಿ ಕೊಟ್ಟಿರುವ ಚಿಹ್ನೆ ಬಿಎಸ್ಎಚ್ಡಬ್ಲ್ಯೂ. ಆಯ್ಕೆಗಳು ಈ ರೀತಿ ಇವೆ. 1 ಆ ಮಾತ್ರ ಸರಿಯಿದೆ, 2 ಎ ಮತ್ತು ಬಿ ಮಾತ್ರ ಸರಿಯಿದೆ, 3 ಬಿ ಮಾತ್ರ ಸರಿಯಿದೆ, 4 ಎ, ಬಿ ಮತ್ತು ಸಿ ಸರಿಯಿದೆ. ಇಲ್ಲಿ ಕೊಪ್ಪನ್ ವಾಯುಗುಣ ವರ್ಗೀಕರಣವು ಜಗತ್ತಿನ ವಾಯುಗುಣವನ್ನು ಸಸ್ಯವರ್ಗ, ತಾಪಮಾನ ಮತ್ತು ಮಳೆಯ ಆಧಾರದ ಮೇಲೆ ವರ್ಗೀಕರಿಸುವ ವೈಜ್ಞಾನಿಕ ಪದ್ಧತಿಯಾಗಿದೆ. ಇದನ್ನು ವ್ಲಾಡಿಮಿರ್ ಕೊಪ್ಪನ್ 1884ರಲ್ಲಿ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದರು. ಈ ಪದ್ಧತಿಯಲ್ಲಿ ಇಂಗ್ಲಿಷ್ ಅಕ್ಷರಗಳನ್ನು ಎ, ಬಿ, ಸಿ, ಡಿ, ಇ ಬಳಸಲಾಗುತ್ತದೆ. ಉದಾಹರಣೆಗೆ ಎ ಅಂದರೆ ಉಷ್ಣವಲಯದ ತೇವಾಂಶಯುಕ್ತ ವಾಯುಗುಣ ಎಂದು ಅರ್ಥ. ಬಿ ಅಂದರೆ ಒಣ ವಾಯುಗುಣ. ಭಾರತದಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಪಟವನ್ನು ಗಮನಿಸಿದರೆ ಕೊಪ್ಪನ್ ಅವರು ಈ ಕೆಳಗಿನಂತೆ ವರ್ಗೀಕರಿಸಿದ್ದಾರೆ. ಇದು ನಿಮಗೆ ಕಾಂಪಿಟಿಟಿವ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 8 ವಾಯುಗುಣ ವರ್ಗೀಕರಣದ ವಿವರಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮೊದಲಿಗೆ ಎಎಂಡಬ್ಲ್ಯೂ ಅ ಮೀನ್ಸ್ ಟ್ರಾಪಿಕಲ್. ಇದು ಉಷ್ಣವಲಯದ ಹವಾಮಾನವನ್ನು ಸೂಚಿಸುತ್ತದೆ. ಇಲ್ಲಿ ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ಸರಾಸರಿ ತಾಪಮಾನವು 18 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತದೆ. ಎಂ ಮೀನ್ಸ್ ಮಾನ್ಸೂನ್. ಇದು ಮಾನ್ಸೂನ್ ಮಾದರಿಯ ಮಳೆಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಮಳೆಯ ಪ್ರಮಾಣ ಅತಿ ಹೆಚ್ಚಾಗಿರುತ್ತದೆ. ಡಬ್ಲ್ಯೂ ಮೀನ್ಸ್ ವಿಂಟರ್ ಡ್ರೈ. ಇದರರ್ಥ ಚಳಿಗಾಲದಲ್ಲಿ ಮಳೆ ಇರುವುದಿಲ್ಲ ಅಥವಾ ಒಣ ಹವೆ ಇರುತ್ತದೆ. ಈ ರೀತಿಯ ವಾತಾವರಣ ಎಲ್ಲಿ ಕಂಡುಬರುತ್ತದೆ ಅಂದರೆ ಅದು ಪಶ್ಚಿಮ ಕರಾವಳಿ, ಕೇರಳ, ಕರ್ನಾಟಕ. ನೀವು ಮ್ಯಾಪಲ್ಲಿ ನೋಡಿ ಎಎಂಡಬ್ಲ್ಯೂ ಅಂತ ಇದೆ. ಹಾಗಂದ್ರೆ ಈ ಸ್ಥಳಗಳು ಮತ್ತೆ ಇಲ್ಲಿನ ವಾತಾವರಣ. ಹೀಗೆ ಎಎಸ್ ಅಂದ್ರೆ ಎ ಅನ್ನು ಟ್ರಾಪಿಕಲ್, ಎಸ್ ಅನ್ನು ಸಮರ್ ಡ್ರೈ. ಭಾರತದಲ್ಲಿ ಈ ಹವಾಮಾನವು ಪ್ರಮುಖವಾಗಿ ಕೋರಮಂಡಲ ತೀರ, ತಮಿಳುನಾಡಿನ ಕರಾವಳಿ ಪ್ರದೇಶ ಮತ್ತು ಆಂಧ್ರಪ್ರದೇಶದ ಕೆಲವು ಭಾಗಗಳಲ್ಲಿ ನೀವು ನೋಡಬಹುದು. ನೆಕ್ಸ್ಟ್ ಎಡಬ್ಲ್ಯೂ. ಇಲ್ಲಿ ಎ ಅಂದ್ರೆ ಟ್ರಾಪಿಕಲ್, ಡಬ್ಲ್ಯೂ ಅಂದ್ರೆ ವಿಂಟರ್ ಡ್ರೈ. ನೀವು ಮ್ಯಾಪಲ್ಲಿ ನೋಡಬಹುದು. ಕರ್ನಾಟಕದ ಬಹುತೇಕ ಭಾಗಗಳು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರ. ಈ ಪ್ರದೇಶದ ವಾತಾವರಣ ಬಿಸಿಯಾಗಿರುವ ಹವಾಮಾನ, ಮಳೆಯ ಕಾಲದಲ್ಲಿ ಮಳೆ, ಜೊತೆಗೆ ಚಳಿಗಾಲದಲ್ಲಿ ಒಣಗಿದ ಪರಿಸ್ಥಿತಿ. ಈ ಸ್ಥಳದಲ್ಲಿರುವವರಿಗೆ ಈ ಅನುಭವ ಇರುತ್ತದೆ. ಮುಂದಿನದು ಬಿಎಸ್ಎಚ್ಡಬ್ಲ್ಯೂ. ಬಿ ಅಂದ್ರೆ ಡ್ರೈ, ಎಸ್ ಸ್ಟೆಪ್, ಎಚ್ ಹಾಟ್, ಡಬ್ಲ್ಯೂ ವಿಂಟರ್ ಡ್ರೈ. ಇದು ಅರೆಶುಷ್ಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಮಳೆ ಕಡಿಮೆ ಇರುತ್ತದೆ ಮತ್ತು ಚಳಿಗಾಲದಲ್ಲಿ ಒಣಗಿದ ಪರಿಸ್ಥಿತಿ ವಿಂಟರ್ ಡ್ರೈ ಕಾಣಿಸುತ್ತದೆ. ಇನ್ನು ಬಿಡಬ್ಲ್ಯೂಎಚ್ಡಬ್ಲ್ಯೂ. ಇಲ್ಲಿ ಬಿ ಅಂದ್ರೆ ಡ್ರೈ, ಡಬ್ಲ್ಯೂ ವೇಸ್ಟ್ ಅಥವಾ ಡೆಸರ್ಟ್, ಎಚ್ ಹಾಟ್, ಡಬ್ಲ್ಯೂ ವಿಂಟರ್ ಡ್ರೈ. ಇದು ಭಾರತದ ಅಪ್ಪಟ ಉಷ್ಣ ಮರುಭೂಮಿ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ. ಈ ಒಂದು ಬಿಎಸ್ ಮತ್ತೆ ಬಿಎಂ ರಾಜಸ್ಥಾನದ ಕುರಿತು ಬರುತ್ತದೆ. ಪ್ರಶ್ನೆ ನೋಡೋಣ. ಎ. ಕೋರಮಂಡಲ ತೀರ ಕೊಟ್ಟಿರುವ ಚಿಹ್ನೆ ಎಎಸ್, ಇದು ಸರಿಯಿದೆ. ಬಿ. ಪಶ್ಚಿಮ ತೀರ ಕೊಟ್ಟಿರುವ ಚಿಹ್ನೆ ಎಎಂಡಬ್ಲ್ಯೂ, ಇದು ಸರಿಯಿದೆ. ಸಿ. ರಾಜಸ್ಥಾನದ ಉಷ್ಣ ಮರುಭೂಮಿ ಕೊಟ್ಟಿರುವ ಚಿಹ್ನೆ ಬಿಎಸ್ಎಚ್ಡಬ್ಲ್ಯೂ, ಇದು ಸರಿಯಿಲ್ಲ. ಇದು ತಪ್ಪಿದೆ. ಬಿಎಸ್ಎಚ್ಡಬ್ಲ್ಯೂ ಇದು ರಾಜಸ್ಥಾನದ ಅರೆಶುಷ್ಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತದೆ. ಮತ್ತೆ ರಾಜಸ್ಥಾನದ ಉಷ್ಣ ಮರುಭೂಮಿಯನ್ನು ಬಿಡಬ್ಲ್ಯೂಎಚ್ಡಬ್ಲ್ಯೂ ಪ್ರತಿನಿಧಿಸುತ್ತದೆ. ಹಾಗಿದ್ದರೆ ಕೊಟ್ಟಿರುವುದರಲ್ಲಿ ಸಿ ತಪ್ಪಿದೆ. ಹಾಗಿದ್ದರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಕರೆಕ್ಟ್ ಆನ್ಸರ್ ಆಯ್ಕೆ 2. ಹೇಳಿಕೆ ಅ ಮತ್ತೆ ಬಿ ಮಾತ್ರ ಸರಿಯಿದೆ. ಇನ್ನು ಡೀಟೇಲ್ ಆಗಿ ಕೊಪ್ಪನವರ ವಾಯುಗುಣ ವರ್ಗೀಕರಣ ಬೇಕು ಅಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಈ ಟಾಪಿಕ್ಗೆ ಬೇಕಾದ ಕಂಪ್ಲೀಟ್ ಇನ್ಫಾರ್ಮೇಷನ್ ಟ್ರಿಕ್ಸ್ ಜೊತೆ ಸಿಗುತ್ತೆ. ಮತ್ತೆ ಇದು ಪಾರ್ಟ್ 1 ಆಗಿದ್ದು ಮುಂದಿನ ಪಾರ್ಟ್ 2 ಜೊತೆ ಸಿಗೋಣ. ಈ ಒಂದು ಪ್ರಶ್ನೆಯನ್ನು ನಾನು ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ. ಪ್ರಶ್ನೆ ಹೀಗಿದೆ.
ಗಡಿಯಾರದ ಮುಳ್ಳುಗಳು ಒಂದು ದಿನದಲ್ಲಿ ಎಷ್ಟು ಬಾರಿ ಒಂದೇ ಸರಳ ರೇಖೆಯಲ್ಲಿ ಹೊಂದಿಕೆಯಾಗುತ್ತವೆ? ಆಯ್ಕೆಗಳು ಹೀಗಿವೆ: 24, 22, 23, 21. ಇಲ್ಲಿ ಒಂದೇ ಸರಳ ರೇಖೆಯಲ್ಲಿ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಹಾಗಂದರೆ ಗಂಟೆ ಮುಳ್ಳು ಮತ್ತು ನಿಮಿಷ ಮುಳ್ಳು ಒಂದೇ ದಿಕ್ಕಿನಲ್ಲಿ ಒಂದೇ ಲೈನ್ನಲ್ಲಿ ಬಂದಾಗ ಅದನ್ನು ಒಂದೇ ಸರಳ ರೇಖೆಯಲ್ಲಿ ಬಂದಿವೆ ಎಂದು ಹೇಳುತ್ತಾರೆ. ಇವಾಗ ಹೇಳಿ ಎಷ್ಟು ಅಂತ. ಸಾಮಾನ್ಯವಾಗಿ ನಾವು ಹೀಗೆ ಯೋಚಿಸುತ್ತೇವೆ: ಗಂಟೆ ಮುಳ್ಳು ಮತ್ತು ನಿಮಿಷ ಮುಳ್ಳು ಪ್ರತಿಯೊಂದು ಗಂಟೆಗೆ ಒಂದು ಬಾರಿ ಹೊಂದಿಕೆಯಾಗುತ್ತವೆ ಎಂದು. ಹೀಗಾಗಿ 12 ಗಂಟೆಗಳಲ್ಲಿ 12 ಬಾರಿ ಹೊಂದಿಕೆಯಾಗುತ್ತವೆ ಎಂದು ಅನಿಸುತ್ತದೆ. ಆದರೆ ಇದು ಸರಿಯಲ್ಲ. ಸರಿಯಾದ ಉತ್ತರ 22. ಹೇಗೆ ಅಂದರೆ 12 ಗಂಟೆಯ ಸಮಯದಲ್ಲಿ ಎರಡೂ ಮುಳ್ಳುಗಳು ಒಂದೇ ಸ್ಥಳದಲ್ಲಿರುತ್ತವೆ. ನಂತರ ನಿಮಿಷದ ಮುಳ್ಳು ವೇಗವಾಗಿ ಮುಂದೆ ಹೋಗುತ್ತದೆ, ಜೊತೆಯಲ್ಲೇ ಗಂಟೆಯ ಮುಳ್ಳು ನಿಧಾನವಾಗಿ ಸಾಗುತ್ತದೆ. ನಂತರ ಈ ಎರಡು ಮುಳ್ಳುಗಳು ಒಂದೇ ಸರಳ ರೇಖೆಯಲ್ಲಿ ಸೇರಬೇಕು ಎಂದರೆ ಸುಮಾರು 1 ಗಂಟೆ 5 ನಿಮಿಷ 27 ಸೆಕೆಂಡು ಆಗಬೇಕು. ಹೀಗೆ ಪ್ರತಿಸಲ ಸರಳ ರೇಖೆಯಲ್ಲಿ ಸೇರಬೇಕು ಎಂದರೆ 1 ಗಂಟೆ 5 ನಿಮಿಷ 27 ಸೆಕೆಂಡುಗಳು ಬೇಕು. ಆದ್ದರಿಂದ ಪ್ರತಿ 12 ಗಂಟೆಗಳಲ್ಲಿ 11 ಬಾರಿ ಮಾತ್ರ ಸರಳ ರೇಖೆಯಲ್ಲಿ ಸೇರುತ್ತವೆ. ಆದ್ದರಿಂದ ಒಂದು ದಿನಕ್ಕೆ 24 ಗಂಟೆ. 12 ಗಂಟೆಗೆ 11 ಬಾರಿ, ಹಾಗಿದ್ದರೆ 24 ಗಂಟೆಗೆ 22 ಬಾರಿ ಸೇರುತ್ತವೆ. ಈ ರೀತಿ ದಿಕ್ಕು ತಪ್ಪಿಸುವ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತದೆ. ಯೋಚನೆ ಮಾಡಿ ಉತ್ತರಿಸಿ. ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡುವುದನ್ನು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.